ಏನಂದರೆ ಆ ಪತ್ರೋತ್ತರದಲ್ಲಿ ಒಂದು ಹುಡುಗಿ ಪತ್ರ ಬರೆಯೋಳು, ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀನಿ ಹಂಗೆ ಹಿಂಗೆ ಅಂತ. ಅದರಲ್ಲಿ ರೋಸ್ ಅಂಟಿಸಿ ಒಂದ್ಸಲಿ ರಕ್ತದಲ್ಲೂ ಎಲ್ಲ ಪತ್ರ ಬರೆದು ತುಂಬ ಒಂಥರ ಕೊನೆಗೆ ಹೆಂಗಾಗೋದ್ರು ಅಂದರೆ ಟೆನ್ಷನ್ ಆಗೋದ್ರು ಕುಲಕರ್ಣಿ. ಅಲ್ಲಿ ಜನ ಮನೆಗೆ ಕರೆದು ತಿಂಡಿ ಕಾಫಿ ಕೊಡೋರಂತೆ, ನಮ್ಮನೆಗೆ ಬನ್ನಿ ಅಂತ. ಈ ಟಿವಿ ಡಿಮ್ಯಾಂಡ್ ಅಪೋ ಡಿಮ್ಯಾಂಡು ಕಾರ್ಯಕ್ರಮ ಅಂದರೆ ನಾವು ಯಾರೊಬ್ರು ಪತ್ರಕರ್ತರು ಕರೆದಿರೋರಿಗೆ 1000 ಸಂಚಿಕೆಯ ಸರದಾರ ಅಂತ. ಕುಲಕರ್ಣಿ ಅವ್ರ ಮುಂದೆ ಅವ್ರ ಥರನೇ ಮಾತಾಡಿ ತೋರಿಸ್ತಿದ್ದೆ ನಾನು. ಈ ಟಿವಿಯ ಡಿಮ್ಯಾಂಡ್ ಅಪೋ ಡಿಮ್ಯಾಂಡು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಪತ್ರನ ನಮಗೆ ಬರೆದಿರುವಂಥ ಒಬ್ಬರು ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು ತುಂಬ ಹೇಳಿದರು, ಪ್ರತಿದಿನ ಇದರಲ್ಲಿ ಆನ್ ಸ್ಕ್ರೀನ್ ಬರೋ ಏಕೈಕ ಕಲಾವಿದ ನೀವು ಒಬ್ಬರೇ, ಅದು ಇನ್ನೊಂದು ಸ್ವಲ್ಪ ದಿನಕ್ಕೇನೋ ದಾಖಲೆ ಆಗಬಹುದು ಅಂತೆಲ್ಲ ಹೇಳಿದ್ರು ಅವರು. ಬಟ್ ಅದು ತುಂಬ ಅಂದರೆ ಭಾಳ ಜನದ ಮೆಚ್ಚುಗೆ ಪಡೀತು. ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡ್ ಕುಲಕರ್ಣಿ ಅಂತಲೇ ಅವರು ಇದಾಗಿದೆ ಅವಾಗ, ಒಂಥರ ಎಲ್ಲರೂ ಕೇಳೋದು. ಇದು ಸ್ವಲ್ಪ ನಿಮ್ಗೆ ಸಿಲ್ಲಿ ಅನ್ನಿಸ್ಬೋದು, ಬಟ್ ನನಗೆ ಕೇಳಬೇಕು ಅಂತ ಖುಷಿ. ಯಾಕೆಂದ್ರೆ ನನ್ನ ಕುಲಕರ್ಣಿ ಅವ್ರಿಗೆ ಕೇಳೋ ಅವಕಾಶ ಆಗಿರಲಿಲ್ಲ. ಅವರ ಹಣೆ ಮಧ್ಯದಲ್ಲಿ ಒಂದು ಮಾರ್ಕ್ ಇರ್ತದೆ, ಅದು ಯಾವಾಗಲೂ ಕುಂಕುಮ ಇಟ್ಟಂಗೆ ಕಾಣೋದು. ಅದು ನೀವು ಕೆಲವು ಫೋಟೋಸ್ಗಳಲ್ಲೆಲ್ಲ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಪರ್ಟಿಕ್ಯುಲರ್ಲಿ ಇಲ್ಲಿ ಸೆಂಟ್ರಲ್ಲಿ ನೀವು ನೋಡಿ ಒಂದ್ಸತಿ. ನಾನು ಕೇಳಬೇಕು ಅನ್ಕೊಂತಿದ್ದೆ ಕುಲಕರ್ಣಿ ಹತ್ರ, ಅದೇನೋ ಮೋಸ್ಟ್ಲಿ ಬರ್ತ್ ಮಾರ್ಕ್ ಏನೋ ಇರ್ಬೋದು. ಅದು ಎದ್ದು ಕಾಣೋದು ಅವ್ರ ಮುಖದಲ್ಲಿದ್ದ ಕಾಂಪ್ಲೆಕ್ಷನ್ಗೆ ಅದೊಂಥರ ಎದ್ದು ಕಾಣೋದದು. ಸೊ ಅದು ತುಂಬ ಸತಿ ನಾನು ಕೇಳಬೇಕು ಅಂದ್ಕೊಂಡಿದ್ದೆ, ಕೇಳೋದಕ್ಕಾಗಿಲ್ಲ. ಈ ಸೌರಭ ಹುಟ್ಟಿದಗಳಿಗೆ, ಸೌರಭ್ ಯಾವಾಗ ಹುಟ್ಟಿದ್ದು? ಸೌರಭ್ ಹುಟ್ಟಿದಗಳಿಗೂ ಒಂಥರ ಟೆನ್ಷನ್. ಲೈಫ್ ಶುರು ಮಾಡಿ ಬೇಗನೆ ನನಗೆ ಕನ್ಸೀವ್ ಆಗೋಯ್ತು. ಬಟ್ ಆವಾಗ ಇವಂದು ಏನಾಯ್ತು ಅಂದರೆ ಆವಾಗ ಸ್ವಲ್ಪ ಏನೋ ಒಂದು ತೊಂದರೆ ಇತ್ತು. ಅದು ಟೆಕ್ನಿಕಲಿ ಒಬ್ಬರು ಡಾಕ್ಟ್ರ್ ಹೇಳಿದ್ರು ಅದು ಬೇಡ, ಅಬಾರ್ಟ್ ಮಾಡಿಸ್ಬಿಡಿ ಅಂತ. ಬಟ್ ನಾವು ಆಮೇಲೆ ಆ ಥರ ಮಾಡಬಾರ್ದು ಅಂತ ನಮ್ಮ ಫ್ಯಾಮಿಲಿ ಡಾಕ್ಟರ್ ಒಬ್ಬರು ಹೇಳಿದ್ರು, ಬೇಡ ಆ ಥರ ಮಾಡಬಾರ್ದು, ಏನೇ ಇದ್ರೂ ನಾನಿದ್ದೀನಿ, ಅದನ್ನು ಕಂಟಿನ್ಯೂ ಮಾಡಿ ಅಂತ. ಹಾಗಾಗಿ ನಾವು ಒಂಥರ ಗಳಿಗೆಗಳಿಗೂ ಟೆನ್ಷನಲ್ಲೇ ಇರ್ತಿದ್ವಿ. ತಿಂಗಳು ಸ್ಕ್ಯಾನಿಂಗು ಮತ್ತೊಂದು ನಡೀತಾನೆ ಇತ್ತು. ಬಟ್ ಅವನು 7ನೇ ತಿಂಗಳಿಗೆ ಹುಟ್ಬಿಟ್ಟ ಬೇಗ. ಅದು ಆಮೇಲೆ ತುಂಬ ಚಿಕ್ಕದು ಮಗು, ಅಂದರೆ ಬೆಳೆದಿರಲಿಲ್ಲ ಇನ್ನು, ಒಂದು ಸ್ವಲ್ಪ ಇಷ್ಟು ಮಗು ಇತ್ತು. ಹಾಗಾಗಿ ಅದನ್ನು ಬೆಳೆಸೋದು ಸ್ವಲ್ಪ ಕಷ್ಟನೇ ಆಯಿತು. ಕುಲಕರ್ಣಿ ಫಸ್ಟ್ ಅದನ್ನು ಎತ್ಕೊಂಡೇ ಇರಲಿಲ್ಲ, ಮಗುನ ಮುಟ್ಟೇ ಇರಲಿಲ್ಲ. ಆಮೇಲೆ ಅವರು ಶುರು ಮಾಡಿದ್ರು. ಮೊದಲು 1 ತಿಂಗಳು ಪೂರ್ತಿ 3 kg ಬರಬೇಕು ಮಗು, ಅಲ್ಲಿವರೆಗೂ ಟ್ರಾವೆಲ್ ಮಾಡೋ ಹಾಗಿಲ್ಲ ಅಂಥೇಳಿ ನಾನು ಅನಿವಾರ್ಯವಾಗಿ ನಮ್ಮೂರಿಗೆ ಹೋಗಲಿಲ್ಲ. ಬೆಂಗಳೂರಲ್ಲೇ ಡೆಲಿವರಿ ಆಯಿತು, ಬೆಂಗಳೂರಲ್ಲೇ ಇದ್ದೆ. ಸೊ 1 ತಿಂಗಳು, 1 ದಿನ ಫಸ್ಟ್ ಡೇ ಹೆದರ್ಕೊಂಡವರು ಮುಂದೆ 1 ತಿಂಗಳು ಪೂರ್ತಿಯಾಗಿ ಅವರೇ ಆರೈಕೆ ಮಾಡಿದ್ದಾರೆ. ಆ ಮಗು ಪೂರ್ತಿ ಅವರ ಆರೈಕೆಯಲ್ಲೇ, ಅಪ್ಪನ ಆರೈಕೆಯಲ್ಲೇ ಬೆಳೆದ ಮಗು ಅದು. ಆಮೇಲೆ 1 ತಿಂಗಳಾದಮೇಲೆ 3 kg ಬಂತು ವೆಯ್ಟು. ಆಮೇಲೆ ಸ್ವಲ್ಪ ಇದಾಯಿತು. ಸ್ವಲ್ಪ ಆ ಒಂದು ಪೀರಿಯಡ್ ಸ್ವಲ್ಪ ಟೆನ್ಸ್ ಇದ್ವಿ ನಾವು. 97 ಮೇನಲ್ಲಿ ಕೊಟ್ಟಿದ್ರು, ಮಾರ್ಚ್ 30th ಬಂದವನು. ಮಾರ್ಚ್ 30ನೇ ತಾರೀಕು ಅಪ್ಪ ಅಮ್ಮನ ನೋಡಬೇಕು ಅಂತ ಅರ್ಜೆಂಟ್ ಬೇಗ ಬಂದ್ಬಿಟ್ರು ಅವರು. ಹಂಗಾಯ್ತು ಒಂದು. ಎಸ್, ಮಗನ ಬಗ್ಗೆ ಅಂದರೆ ನನಗೆ ಅವರು ತುಂಬ ಹೆಮ್ಮೆಯಾಗಿ ಹೇಳ್ತಾ ಇದ್ದಿದ್ದು ಆ ಸಂಭ್ರಮ ಸೌರಭ ಬಗ್ಗೆ. ಅದನ್ನು ಸೌರಭ್ ಬಂದಾಗಲೇ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅಂದರೆ ತನ್ನ ಮಗನ ಹೆಸರು ಒಂದು ಚಾಲ್ತಿಲಿರಬೇಕು, ತನ್ನ ಮಗನ ಹೆಸರು ಜನಸಾಮಾನ್ಯರ ನುಡಿಯಲ್ಲಿರಬೇಕು ಅನ್ನೋದಕ್ಕೇ ಆ ಹೆಸರು ಇಡ್ತಾ ಇದ್ದೀನಿ ನಾನು. ನನ್ನ ಮಗನ ಹೆಸರು ನನ್ನ ಈ ಕಾರ್ಯಕ್ರಮದ ಮೂಲಕ ಇರೋ ಅಂದರೆ ತುಂಬ ಆಸೆ ಇಟ್ಕೊಂಡಿದ್ರು. ಸ್ನೇಹಿತರೆ, ನಾನು ಮಿಸ್ಸಿಂಗ್ ಬಾಯ್ ಅಂತ ಸಿನಿಮಾ ಮಾಡಿದೆ. ಆ ಸಿನಿಮಾಗ ಉತ್ತರ ಕರ್ನಾಟಕದ ಭಾಷೆ ಸ್ಕ್ರಿಪ್ಟನ್ನು ಬರ್ಕೊಟ್ಟಿದ್ದೆ ಕುಲಕರ್ಣಿ ಅವರು. ಅವಾಗ ಕಳಿಸಿದ್ರಿ ನೀವು ಮನೆಗೆ? ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಅದಕ್ಕೆ ಅದು ಒಂದು ಪೋರ್ಷನ್ನು ನಾರ್ತ್ ಕರ್ನಾಟಕದ ಬರುತ್ತಲ್ಲ, ನನಗೆ ನಾರ್ತ್ ಕರ್ನಾಟಕ ಬರಲ್ಲ, ಇಡ್ತಾ ಇಲ್ಲ. ಆ ಭಾಷೆನ ಬರೆದು ಕೊಟ್ಟಿದ್ರು. ಅದರಲ್ಲಿ ನಾನೊಂದು ಕ್ಯಾರೆಕ್ಟ್ರ್ ಒಂದು ಅದು ಸಿನಿಮಾದಲ್ಲಿ ಮಾಡಲಿಲ್ಲ, ಸೌರಭ್ ಕೈನಲ್ಲಿ ಮಾಡಿಸ್ಬೇಕು ಅಂತ ಒಂದು ಡಿಸ್ಕಸ್ ಮಾಡಿದ್ದೆ. ಯಾರೇ ಆಗಲಿ, ಯಾವ ತಂದೆ ಆಗಲಿ, ಇವತ್ತು ಹೇಳ್ತಿದ್ದೀನಿ ನಾನು ನಿಮ್ಮ ಹತ್ರ, ಮಾಡಿಸ್ಬಿಡಿ ಸೂಪರ್ ಕ್ರೇಜಿ ಸ್ಟಾರ್ ಅಂತೆಲ್ಲ ಹೇಳ್ಬಿಡೋರು. ಆದರೆ ನೋಡಿ, ಬೇಕಾ, ಅವಶ್ಯಕತೆ ಇದೆಯಾ, ನಿಜವಾಗ್ಲೂ ಅವನಿಗೆ ಆ ಟ್ಯಾಲೆಂಟ್ ನೀವು ನೋಡಿದ್ರೆ ಮಾಡಿಸಿ, ನನ್ನ ಮಗ ಅಂತ ಮಾಡಿಸ್ಬೇಡಿ ಅಂತ ಹೇಳ್ತಿದ್ರು. ಇದು ನನಗೆ ಹೇಳಿದ್ದವರು. ಸೊ ಈಸಿ, ಯಾರಿಗ್ಯಾರೇ ಆಗಲಿ ಹಿಂಗೆ ಕೇಳಿದ ತಕ್ಷಣ ಮಾಡಿಬಿಡಿ. ಆಮೇಲೆ ಅಫ್ಕೋರ್ಸ್ ಆ ಕ್ಯಾರೆಕ್ಟ್ರ್ ಬರಲಿಲ್ಲ, ಆ ಸಿನಿಮಾದಲ್ಲಿ ಆ ಪೋರ್ಷನ್ನು ಬರಲಿಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಅವರು ಮಾಡಿಸ್ತೀನಿ ಅಂದ ತಕ್ಷಣ ಎಕ್ಸೈಟ್ಮೆಂಟ್ ತೋರಿಸ್ಲಿಲ್ಲ. ಅವ್ರ ಕಲೀಲಿ ಇನ್ನೂ ಸ್ವಲ್ಪ, ನಿಮ್ಗೆ ನಿಜವಾಗ್ಲೂ ಅನಿಸಿದೆ ಅವನಲ್ಲಿ ಪ್ರತಿಭೆ ಇದೆ ಅಂತಂದರೆ ಕೊಡಿ, ನನ್ನ ಮಗ ಅಂತ ಕೊಡಬೇಡಿ. ನಿಜ, ಅದನ್ನು ಅವರು ಅವನಿಗೂ ಹೇಳಿದರು.
ನೀನು ನನ್ನ ಹೆಸರು ಹೇಳ್ಕೊಂಡು ನೀನು ಅದನ್ನು ಇದು ಮಾಡೋ ಹಾಗಿಲ್ಲ, ನಿನ್ನ ಸ್ವಂತ ಇದರಿಂದ ನೀನು ಮಾಡು ಅಂತ. ಈವನ್ ಎಲ್ಲೂ ಅಷ್ಟೇ, ಅವನು ರಾಘವೇಂದ್ರ ವೈಭವ ಸೆಲೆಕ್ಟ್ ಆದಾಗಲೂ ಅಷ್ಟೇ, ಅಲ್ಲಿ ಅಂದರೆ ಗೊತ್ತಿದ್ದು ಕರೆದಿದ್ರು ಅವರು, ಬಟ್ ಅವನ ಟ್ಯಾಲೆಂಟ್ ನೋಡಿನೇ ಅವರು ತೊಗೊಂಡ್ರು ಅವನನ್ನು. ಆಮೇಲೆ ಇತ್ತೀಚೆಗೂ ಸುಮಾರು ಕಡೆ ಅವನಿಗೆ ಗೊತ್ತಿರಲ್ಲ ಎಲ್ಲ, ಅಂದರೆ ನೀನು ಆಮೇಲೆ ಹೇಳ್ತಾರೆ ಕುಲಕರ್ಣಿ ಅವ್ರ ಮಗನೇ ನೀನು ಅಂತಂತ ಆ ಥರ. ಅಂದರೆ ಅವನಿಗೆ ಮುಂಚಿಂದಾನೇ ಅವ್ರು ಆ ಥರ ಇದು ಮಾಡಿದರು. ಎಲ್ಲೂ ಇಲ್ಲಾಂದರೆ ತುಂಬ ನಾನೇ ಹೇಳ್ತಾ ಇದ್ದೆ, ಇಷ್ಟು ಚೆನ್ನಾಗಿ ಗೊತ್ತಿರ್ತಾರೆ ನಿಮಗೆ, ನಿಮ್ಮ ಕಾಲದಲ್ಲಿ ನಿಮ್ಗೆ ಆಗದೆ ಇರೋದನ್ನು ಈಗ ಮಾಡ್ಬೋದಲ್ಲ. ಈಗ ನಮ್ಮ ಮಗ ಅಂತ ಹೇಳಿದ್ರೆ ಏನು ತಪ್ಪಿದೆ? ಒಂದಷ್ಟು ಫಿಲ್ಮ್ಸಲ್ಲಿ ಚಿಕ್ಕವನಿದ್ದಾಗ ಆ್ಯಕ್ಟ್ ಮಾಡಿಸ್ಬೇಕು, ನನಗೆ ತುಂಬ ಆಸೆ ಇತ್ತು ಮಾಡಿಸ್ಬೇಕು ಅಂತ. ಅವರು ರೆಡಿ ಇರಲಿಲ್ಲ ಆ ಥರ. ಬೇಡ, ಅದು ಅವರಾಗೆ ಕೇಳಬೇಕು, ಅವರಾಗೆ ನೋಡಿ ಅವರಾಗೆ ಕೇಳಿದ್ರೆ ಚಂದ. ನಾವು ಹೋಗಿ ಅವ್ರ ಹತ್ರ ಹಾಗೆ ಕೇಳಬಾರ್ದು, ಸರಿ ಇರಲ್ಲ. ನಮ್ಮ ಮಕ್ಕಳು ಚಂದ, ಅದೇ ಅವ್ರಿಗೆ ಅನ್ನಿಸ್ಬೇಕದು, ಈ ಹುಡುಗ ಆ ಪಾತ್ರಕ್ಕೆ ಸರಿಯಾಗಿದ್ದಾನೆ ಅಂತ ಅನ್ನಿಸ್ಬೇಕು ಅಂತ. ಕುಲಕರ್ಣಿಯವರ ಕಾರ್ಯಕ್ರಮಗಳು ಡಿಮ್ಯಾಂಡ್ ಅಪ್ ಡಿಮ್ಯಾಂಡು ನಾನು ಡೀಟೇಲಾಗಿ ಮಾತಾಡ್ತೀನಿ. ಅದಕ್ಕೆ ಮುಂಚೆ ಪತ್ರೋತ್ತರ ಅಂತ ಉದಯ ಟಿವಿನಲ್ಲಿ ಕಾರ್ಯಕ್ರಮ ಮಾಡೋದು, ಅಂದರೆ ಮಾಡ್ತಾ ಇದ್ರು. ಈ ಪತ್ರಗಳು ಬರ್ದಿರೋದನ್ನ ಓದೋದು, ಅವ್ರ ಭಾಷೆ ಅವ್ರು ಹೇಳೋದೇ ಒಂದು ಚಂದ, ಅದು ಕೇಳೋದಕ್ಕೆ ಅದು ನಿಜ. ಅಂದರೆ ಸುನಂದ ಅಂತ ಇದ್ರು ಒಬ್ರು, ಗೊತ್ತು, ಅವ್ರು ಇಂಟರ್ವ್ಯೂ ಮಾಡಿದ್ರಿ? ಹೌದು, ನೋಡಿದ್ದೀನಿ. ಸುನಂದ ಅವರು ಇವರು ಸೇರಿ ಅದು ಪತ್ರೋತ್ತರ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ರು. ಅದು ಚೆನ್ನಾಗಿ ಬರ್ತಾ ಇತ್ತು, ಎಲ್ಲ ಧಾರಾವಾಹಿಗಳ ಬಗ್ಗೆ ಇದ್ರ ಬಗ್ಗೆ ಎಲ್ಲ. ಅದ್ರದ್ದೊಂದು ಫನ್ನಿ ಇನ್ಸಿಡೆಂಟ್ ಹೇಳ್ಬೋದು. ಏನಂದರೆ ಆ ಪತ್ರೋತ್ತರದಲ್ಲಿ ಒಂದು ಹುಡುಗಿ ಪತ್ರ ಬರೆಯೋಳು. ಅದಕ್ಕೆ ಎಷ್ಟು ಸಲ, ಒಂದು 5-6 ಸಲ ಬರೆದ್ಲು, ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀನಿ ಹಂಗೆ ಹಿಂಗೆ ಅಂತ. ಅದರಲ್ಲಿ ರೋಸ್ ಅಂಟಿಸಿ ಒಂದು ಸಲ ರಕ್ತದಲ್ಲೂ ಎಲ್ಲ ಪತ್ರ ಬರೆದು ತುಂಬ ಒಂಥರ ಕೊನೆಗೆ ಹೆಂಗಾಗೋದ್ರು ಅಂದರೆ ಟೆನ್ಷನ್ ಆಗೋದ್ರು ಕುಲಕರ್ಣಿ. ಅಂದರೆ ನಮ್ಮ ಮದುವೆ ಆದಮೇಲೆ, ಇದು ಮುಂಚೆ ಅಲ್ಲ, ಮದುವೆ ಆದಮೇಲೆ ತೊಗೊಂಬರೋರು ಪತ್ರಗಳು, ಹಿಂಗಾಗಿದೆ, ಏನು ಮಾಡೋದು ಅಂತ ಇಬ್ಬರು ಡಿಸ್ಕಸ್ ಮಾಡ್ತಾಯಿದ್ವಿ. ಒಂದು ಸಲ ಅವಳು ಒಂದು ಪತ್ರ ಬರೆದ್ಲು, ಒಂದು ಡೇಟ್ ಕೊಟ್ಟಿದ್ಲು ಅವಳು. ಆ ಡೇಟ್ ದಿವಸ ಅದು ಪ್ರಸಾರ ಆಗೋದು, ಅವತ್ತಿನ ದಿನ ಈ ಕಲರ್ ಶರ್ಟ್ ನೀವು ಹಾಕೊಂಬಂದರೆ ನೀವು ನನ್ನ ಪ್ರೀತಿ ಮಾಡ್ತೀರಾ ಅಂತ, ಇಲ್ಲ ಅಂತ ಅಂದರೆ ನೀವು ಬೇರೆ ಕಲರ್ ಶರ್ಟ್ ಹಾಕೊಂಬಂದರೆ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ. ಆ ಥರ ಪತ್ರ ಬರೆದ್ಲು. ಏನು ಮಾಡಬೇಕು ಅಂತ ನಮಗೂ ತೋಚಲಿಲ್ಲ. ಆಮೇಲೆ ಇವ್ರು ಹೋಗಿ ಸೆಲ್ವಂ ಸರ್ ಹತ್ರ ಎಲ್ಲ, ಶ್ರೀನಾಥ್ ಸರ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿದ್ರು. ಕೊನೆಗೆ ಎಲ್ಲರೂ ಡಿಸ್ಕಸ್ ಮಾಡಿ ಏನು ಮಾಡಿದ್ರು, ಅದಕ್ಕೆ ರಿಪ್ಲೈ ಮಾಡಿದ್ರೆ ಮತ್ತೆ ತೊಂದರೆ ಆಗುತ್ತೆ. ಆಮೇಲೆ ಅವಳದು ಫ್ರಮ್ ಅಡ್ರೆಸ್ ಸರಿಗಿಲ್ಲ, ಎಲ್ಲಿ ಅವಳು ಏನು ಅಂತ, ಜೋಗ್ ಅಂತ ಮಾತ್ರ ಇತ್ತು. ಜೋಗ್ ಹೋಗಿ ಏನಂತ ಹುಡುಕೋದು, ಆಮೇಲೆ ಆ ಥರ ಆಗಿದ್ರಿಂದ ಮತ್ತು ಇದು ಪಬ್ಲಿಕ್ಕಾಗಿ ಅಕಸ್ಮಾತ್ ಏನಾದರೂ ಹೇಳಿದ್ರೂ ತೊಂದರೆ ಆಗುತ್ತೆ. ಸೊ ಆ ಥರ ಮಾಡೋದು ಬೇಡ ಅಂತ ಏನು ಮಾಡಿದ್ರು, ಅವತ್ತಿನ ದಿನ ಕುಲಕರ್ಣಿನೇ ಅವಾಯ್ಡ್ ಮಾಡಿಬಿಡೋಣ, ಅಂದರೆ ಸ್ಕ್ರೀನ್ ಮೇಲೆ ಕಳಿಸೋದು ಬೇಡ ಅಂತ ಬೇರೆಯವರು ಹೋದರು ಅವತ್ತು. ಅವತ್ತಿನ ದಿನ ಆ ಥರ ಅವಾಯ್ಡ್ ಆಗಿ ಆಮೇಲಿಂದ ಪತ್ರಗಳು ಬರೋದು ನಿಂತೋಯ್ತು. ಹಾಗಾಗಿ ಅದೊಂದು ಆವಾಗ ಭಯ ಇತ್ತು, ಆಮೇಲೆ ನೆನೆಸ್ಕೊಂಡ್ರೆ ನಗು ಬರುತ್ತೆ. ಆ ಥರ ಅದೊಂದು ಮಾಯೆಯ ಎಫೆಕ್ಟ್ ಅದು. ಯಾಕೆಂದರೆ ಅವ್ರನ್ನ ಇಷ್ಟಪಡದೇ ಇರೋರು ಯಾರಿಲ್ಲ ಅವರ ಭಾಷೆಗೆ. ಅವರು ಅಷ್ಟು ಮುದ್ದಾಗಿದ್ರು, ಅವ್ರ ಭಾಷೆ ಅಷ್ಟು ಚೆನ್ನಾಗಿತ್ತು. ಅವರು ಚಿನ್ನೇಗೌಡರು ಸುಮಾರು ಸಾಲಿ ಹೇಳಿದ್ದಾರೆ ನನಗೆ, ನೀನು ಯಾವಾಗಲೂ ಜೊತೆಲಿರಮ್ಮ, ಇಲ್ಲಾಂದ್ರೆ ಗೊತ್ತಾಗಲ್ಲ ಅವ್ರ ಮದುವೆ ಆಗಿದೆ ಅಂತ. ನಮ್ಮ ಪಾಂಡುರಂಗ ಇವರು, ಹೌದು ಪಾಂಡುರಂಗ, ಇವರು ವಿಜಯ ರಾಘವೇಂದ್ರ ಸರ್ ಅವರ ತಂದೆಯವರು ಚಿನ್ನೇಗೌಡರು ಯಾವಾಗಲೂ ಹೇಳೋರು, ನಿಮ್ಮ ಮನೆಯವ್ರಿಗೆ ನಾನು ಹೆಣ್ಣು ಹುಡುಕ್ತಾ ಇದ್ದೆ, ನೀನೇನಮ್ಮ ಜೊತೆಲೇ ಇರಮ್ಮ, ನೀನು ಹಾಗೆಲ್ಲ ಬಿಟ್ಟು ಹೋಗ್ಬೇಡ ಅಂತ ತಮಾಷೆ ಮಾಡೋರು ನನಗೆ. ಅವಾಗ ಮಾಧ್ಯಮಗಳು ಈ ಥರ ಸೋಷಿಯಲ್ ಮೀಡಿಯಾ ಮತ್ತೊಂದು ಮಗದೊಂದು ಇರಲಿಲ್ಲ, ಇದ್ದಿದ್ದೇ ಅದರಲ್ಲೂ ಕನ್ನಡದ ಪ್ರಪ್ರಥಮ ಸ್ಯಾಟಲೈಟ್ ಚಾನಲ್ ಉದಯ ಟಿವಿ. ಹೌದು, ಅದರಲ್ಲಿ ಬಂದಂಥ ಕಲಾವಿದರು ಅಥವಾ ಅದರಲ್ಲಿ ಬಂದಂಥ ನಿರೂಪಕರೆಲ್ಲರೂ ಮನೆ ಮಾತಾಗ್ಬಿಟ್ರು. ಹೌದು, ಕುಲಕರ್ಣಿ ಅವ್ರಿಗೆ ಅವರ ಕನ್ನಡದಿಂದ ಇನ್ನೊಂದು ಹೆಜ್ಜೆ ಮುಂದೆ ಇದ್ರು. ಅದು ನಿಜ. ಅವಾಗ ಪ್ರೇಕ್ಷಕರುಗಳು ಸಿಗ್ತಾ ಇದ್ದಿದ್ದು, ಮಾತಾಡ್ತಿದ್ದು ಆ ದಿನಗಳ ಬಗ್ಗೆ ನೆನೆಸ್ಕೊಳ್ಳೋದಾದ್ರೆಮ್ಮ, ಆ ದಿನಗಳು ಒಂಥರ ಗೋಲ್ಡನ್ ಡೇಸ್. ಅವರು ಹೇಳ್ತಾ ಇದ್ರಲ್ಲ, ಯಾವುದೋ ಉದಯ ಟಿವಿಯಿಂದ ಇಲ್ಲಿ ಹತ್ತಿರದಲ್ಲಿ ಯಾವುದೋ ಪಾವಗಡನ ಯಾವುದೋ ಒಂದು ಊರಿಗೆ ಹೋಗಿದ್ರು ಅವರು, ಯಾವುದೋ ಈ ಚಿತ್ರ ಒಂದು ಸಂತೆ ಥರದೊಟ್ಟೇನೋ ಒಂದು ಪ್ರೋಗ್ರಾಮ್ ಮಾಡೋದಕ್ಕೆ. ಅಲ್ಲಿ ಜನ ಮನೆಗೆ ಕರೆದು ತಿಂಡಿ ಕಾಫಿ ಕೊಡೋರಂತೆ, ನಮ್ಮನೆಗೆ ಬನ್ನಿ ಅಂತ. ತುಂಬ ಒಂಥರ ಕನ್ನಡ ಭಾಷೆ ನಿಮ್ಮ ಹತ್ರ ಕೇಳೋಕ್ಕೆ ಒಂದು ಭಾಳ ಸಂತೋಷ ಆಗುತ್ತೆ ಅಂತೇಳಿ ತುಂಬ ಖುಷಿಪಟ್ಟು ಮಾತಾಡಿಸಿ ಮನೆ ಮಗನ ಥರ ಟ್ರೀಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ನಮಗೆ ಒಂದು ಅನುಭವ ಒಂದು 2-3 ಸಲ ಆಯಿತು. ಎಲ್ಲೋ ಹೋದರೂ ಬಿಲ್ ತೊಗೊಳ್ತಾ ಇರಲಿಲ್ಲ ಕೆಲವೊಂದು ಸಾರಿ, ಹೊರಗಡೆ ಹೋದಾಗ ತಿಂಡಿ ತಿನ್ನೋಕೆ ಹೋದರೆ. ಆಮೇಲೆ ಇಲ್ಲಿ ಹನುಮನ್ ನಗರದಲ್ಲಿ ಒಂದ್ಸಲಿ ಒಬ್ಬರು ತಾತ ಇದ್ದರು, ಒಬ್ಬರು ಇವಾಗ ಇಲ್ಲದ ಅಂಗಡಿ. ಅವ್ರ ತಾತ ಒಂದು 50 ವರ್ಷದಿಂದ ಅವರು ಬೋಂಡಾ ಬಜ್ಜಿ ಮಾಡೋಕ್ಕೆ ಫೇಮಸ್ ಅಂತ. ಅವರು ನಮಗೆ ತುಂಬ ಜನ ಹೇಳಿದ್ರು ಒಂದ್ಸಲಿ ಹೋಗೋಣ ಅಂತ. ನಾವು ಹನುಮನ್ ನಗರ ಕಡೆ ಬಂದಾಗ ಹೋದರೆ 80 ವರ್ಷ ಅನಿಸುತ್ತೆ ಮೋಸ್ಟ್ಲಿ ಅವ್ರಿಗೆ. ಅವ್ರು ಎದ್ದು ಬಂದು ನಮಸ್ಕಾರ ಮಾಡಿಬಿಟ್ರು ಕುಲಕರ್ಣಿಗೆ. ಅದೊಂಥರ ತುಂಬ ಎಂಬ್ರಾಸಿಂಗ್ ಆಗೋಯ್ತು. ಅದು ರೋಡಲ್ಲಿ ಒಂಥರ ಎಮೋಷ್ನಲ್, ಅಷ್ಟು ಹಿರಿಯ ಜೀವ. ಅವರು ಕಣ್ಣಲ್ಲಿ ನೀರು ತೆಗೆದು, ನೀನು ಬಂದೆಲ್ಲಪ್ಪ, ನಾನು ಅಂದರೆ ಕುಲಕರ್ಣಿ ನೋಡಿ ಏನೋ ದೇವ್ರು ನೋಡಿದಷ್ಟು ಸಂತೋಷ.
ಅಷ್ಟು ಒಂಥರ ಮನಸ್ಸು ತುಂಬಿ ಹರಿಸ್ತಾ ಇದ್ರು ಅವರು. ನಮಗೆ ಒಂಥರ ಅಂದರೆ ರೋಮಾಂಚನ ಆಗೋಯ್ತದು. ಅಂದರೆ ನಿನ್ನ ಬಾಯಿಂದ ಮಾತು ಕೇಳೋಕ್ಕೆ ಖುಷಿ ಆಗುತ್ತಪ್ಪ, ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತ ತುಂಬ ಖುಷಿ ಪಟ್ಕೊಂಡು ಒಂದು 50 ಜನಕ್ಕೆ ಆಗೋಷ್ಟೆಲ್ಲ ಬೋಂಡ ಬಜ್ಜಿ ಕಟ್ಕೊಟ್ಬಿಟ್ಟಿದ್ರು ಅವರು. ಅಷ್ಟು ಒಳ್ಳೆ ಅಂದರೆ ಜನ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಅವ್ರಿಗೆ ಒಂಥರ ಗೌರವ ಕೊಡ್ತಿದ್ರು. ಏನೇ ಅಂದರೂ ಗೌರವ ಮಾತ್ರ ಎಲ್ಲರೂ ಒಂಥರ ಏನೋ ಒಂಥರ ಆ ಸೀರಿಯಲ್ಲು ಈ ಸೀರಿಯಲ್ ಹಿಂಗೆ ಮಾತಾಡ್ಸ್ದಂಗೆ ಮಾತಾಡ್ತಾ ಇರಲಿಲ್ಲ. ಒಂಥರ ತುಂಬ ಗೌರವಪೂರ್ವಕವಾಗಿ ವಿನಯಪೂರ್ವಕವಾಗಿ ಆ ಥರ ಮಾತಾಡ್ತಾ ಇದ್ರು ಅವ್ರ ಹತ್ರ. ಈಗ ಕುಲಕರ್ಣಿಯವ್ರಿಗೆ ಮೊದಲಿನಿಂದನೂ ಬಾಲ್ಯದಿಂದನೂ ಆಸೆ ಇದ್ದಿದ್ದು ಕಲಾವಿದರಾಗಬೇಕು ಅಂತ. ಆದರೆ ಅನಿವಾರ್ಯತೆಯಿಂದನೋ ಅವಶ್ಯಕತೆಯಿಂದನೋ ಅವರು ಬೇರೆ ರೂಟಿಗೆ ಚೇಂಜ್ ಆಯಿತು. ಬಟ್ ಅವ್ರ ಒಳಗಡೆ ಇದ್ದ ಕಲಾವಿದ ಎಲ್ಲೂ ಮತ್ತೆ ಹಮ್ಮಸ್ಲಿಲ್ವಾ, ನಾನು ನಿರ್ದೇಶನ ಮಾಡಬೇಕು, ಆ್ಯಕ್ಟ್ ಮಾಡಬೇಕು? ಇಲ್ಲ, ಅದೊಂಥರ ಚಟುವಟಿಕೆ ಅಂತಾರಲ್ಲ, ಚಟುವಟಿಕೆ ಥರ ಇದ್ದೇ ಇತ್ತು ಒಳಗಡೆ ಅವ್ರಿಗೆ ಮಾಡಬೇಕು ಅಂತ. ಅಂದರೆ ಈ ಕೆಲವು ಸಣ್ಣ ಪುಟ್ಟ ಕಾರ್ಯಕ್ರಮಗಳ ಡೈರೆಕ್ಷನ್ನು ಅದನ್ನೇ ಮಾಡ್ತಾಯಿದ್ರು. ಬಟ್ ನೀವು ಹೇಳ್ದಂಗೆ ಈ ಅವಶ್ಯಕತೆ ಅನ್ನೋದು ಏನಾಗ್ಬಿಡುತ್ತೆ, ಮನುಷ್ಯನ ಬೇರೆ ಕಡೆ ನೋಡೋದಕ್ಕೆ ಇದು ಕೊಡಲ್ಲ. ಯಾಕಂದರೆ ಸಂಸಾರ ಬೆಳೀತಾ ಇತ್ತು, ಅದ್ರ ಜೊತೆ ಜವಾಬ್ದಾರಿಗಳು ಬೆಳೀತಾ ಇತ್ತು. ಹಾಗಾಗಿ ಅದು ಅಲ್ಲಿ ಹೇಗೂ ನಡೀತಾ ಇದೆಯಲ್ಲಪ್ಪ, ಚೆನ್ನಾಗಿ ಒಳ್ಳೆ ಇದು ಬರ್ತಾ ಇದೆ, ಹೆಸರು ಬರ್ತಾ ಇದೆ, ದುಡ್ಡು ಬರ್ತಾ ಇದೆ. ಹಾಗೆ ಚಾನಲ್ಲು ಮತ್ತು ಈ ಟಿ ವಿಗೆ ಬಂದರು. ಆ ಥರ ನಡ್ಕೊಂಡು ಹೋಗ್ತಾ ಇತ್ತು ಜೀವನ. ಕೊನೆಯಲ್ಲಿ ಅವ್ರಿಗೆ ಇದು ಸಿಕ್ತು, ನಿಗೂಢ ರಾತ್ರಿ ಅಂತ. ಅದನ್ನ ಮಾತಾಡ್ತೀನಿ, ಮಾಧವನ್ ಪಾತ್ರ. ಹೌದು, ಮಾತಾಡ್ತೀನಿ ಅದ್ರ ಬಗ್ಗೆ ನಾನು. ಈ ಟಿ ವಿ ಡಿಮ್ಯಾಂಡು ಕಾರ್ಯಕ್ರಮ ಅಂದರೆ ನಮಗೆ ಅವಾಗೆಲ್ಲ ಹೆಂಗೆ ಅಂದರೆ ಕುಲಕರ್ಣಿ ಬಂದ್ಬಿಡ್ತಾರೆ ಅಂತಂದರೆ ನಾವು ಯಾರೋ ಒಬ್ರು ಪತ್ರಕರ್ತರು ಕರೆದಿದ್ರು ಅವ್ರಿಗೆ, 1000 ಸಂಚಿಕೆಯ ಸರದಾರ ಅಂತ. ಇವರು ಶ್ಯಾಮ್ ಸುಂದರ್ ಕುಲಕರ್ಣಿ ಇತ್ತೀಚೆಗೆ ಪಾಪ ಕಾಲ್ವಾದ್ರು. ಅವರು 1000 ಸಂಚಿಕೆಯ ಸರದಾರ ಅಂತ ಕರೆದಿದ್ರು. ನನಗೆ ಅವಾಗ ಸ್ವಲ್ಪ ಈ ಮಿಮಿಕ್ರಿ ಮಾಡೋ ಹುಚ್ಚು. ಕುಲಕರ್ಣಿ ಅವ್ರ ಮುಂದೆ ಅವ್ರ ಥರನೇ ಮಾತಾಡಿ ತೋರಿಸ್ತಿದ್ದೆ ನಾನು. ಅಂದರೆ ಅಫ್ಕೋರ್ಸ್ ಅವ್ರ ಥರ ಮಾತಾಡೋಕ್ಕೆ ನನ್ನ ಕೈನಲ್ಲಿ ಆಗಲ್ಲ, ಬಟ್ ಆ ಟೋನು ಸ್ವಲ್ಪ. ಈ ಟಿ ವಿಯ ಡಿಮ್ಯಾಂಡು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಪತ್ರನ ನಮಗೆ ಬರೆದಿರುವಂಥ ಒಬ್ಬರು ಶ್ರೀಮಾನ್ ಏನೋ ಫಾರ್ ಎಕ್ಸಾಂಪಲ್ ಶ್ರೀಮಾನ್ ಮೂರ್ತಿ. ನಿಮ್ಮ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಮೂಡಿ ಬರ್ತಾ ಇದೆ. ಅವರು ಒಂದು ರಿದಮಿಕ್ಕಾಗಿ ಹೇಳೋರು ಅವರು. ನಾವೆಲ್ಲ PCR ಕೂತ್ಕೊಂತಿದ್ವಲ್ಲ, ಅದನ್ನ ಕೇಳಿ ನೋಡಿ ಅದನ್ನ ಅಭ್ಯಾಸ ಆಗ್ಬಿಟ್ಟಿತ್ತು. ಆಮೇಲೆ ಅದನ್ನ ಬೇರೆ ಊರುಗಳಿಗೆ ಹೋಗ್ಬಿಟ್ಟು ಮಾಡ್ತಾ ಇದ್ವಿ. ಮೈಸೂರು, ಮಡಿಕೇರಿ, ಈ ತರ ಬೇರೆ ಊರುಗಳಿಗೆ ಹೋಗ್ಬಿಟ್ಟು ಮಾಡ್ತಿದ್ವಿ. ಕುಲಕರ್ಣಿ ಅವರ ಒಂದು ಗುರುತು ಉದಯ ಟಿವಿಯ ಸವಿನುಡಿ ಕಾರ್ಯಕ್ರಮ. ಆದರೆ ಅವರ ಜನಪ್ರಿಯತೆ ತಂದುಕೊಟ್ಟಿದ್ದು ಡಿಮ್ಯಾಂಡ್. ಹೌದು, ಅವ್ರಿಗೆ ತುಂಬ ಡಿಮ್ಯಾಂಡೇ ಕ್ರಿಯೇಟ್ ಮಾಡ್ತಾರೆ. ಎಲ್ಲೆಲ್ಲಿಂದ ಫೋನ್ ಮಾಡೋರು ಕಾಲರ್ಸು, UAE, ಆಸ್ಟ್ರೇಲಿಯಾ. ಬೆಳಗ್ಗೆ 9 ಗಂಟೆ 9ರಿಂದ 10 ಬರ್ತಾ ಇತ್ತು ಪ್ರೋಗ್ರಾಮ್ ಅದು. ಹೌದು ಪತ್ರ. ಆಮೇಲೆ ಸ್ನೇಹಿತರೆ, ಆ ಕ್ಲಿಪ್ ಸಿಕ್ಕತ್ತ ಟ್ರೈ ಮಾಡ್ತೀನಿ ನಾನು. ಆ ಸಿಕ್ಕಿದ್ರೆ ಡೆಫಿನೆಟ್ಲಿ ಅವ್ರೊಂದು ಪತ್ರ, ನಾವು ಸುಮ್ಮನೆ ಪತ್ರ ಥರ ಓದ್ತಿರ್ಲಿಲ್ಲ, ಒಂದು ಕವಿ ನುಡಿನ ಸೇರಿಸಿ ಅದಕ್ಕೆ ಅರ್ಧರ ಹುಟ್ಟು ಹಬ್ಬ ಇದ್ರೆ ಆ ಹುಟ್ಟು ಹಬ್ಬದ ಶುಭಾಶಯನ ಅವ್ರದೇ ಆದ ರೀತಿಯಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಹೇಳ್ತಾ ಇದ್ರು. ಬರೀ ಒಂದು ಪತ್ರ ಓದೋ ಕಾರ್ಯಕ್ರಮನ ಒಂದು ಸ್ಟಾರ್ ಲೆವೆಲ್ ಮಟ್ಟಕ್ಕೆ ತಗೊಂಡು ಹೋದ್ರು. ಅದು ಅವ್ರಿಗೆಲ್ಲರಿಗೂ, ಚಾನಲ್ನವ್ರಿಗೆ ಮತ್ತೆ ಶ್ಯಾಮ್ ಸುಂದರ್ ಕುಲಕರ್ಣಿ ಅವ್ರು ತುಂಬಾ ಹೇಳಿದ್ರು, ಪ್ರತಿದಿನ ಇದರಲ್ಲಿ ಆನ್ ಸ್ಕ್ರೀನ್ ಬರೋ ಏಕೈಕ ಕಲಾವಿದ ನೀವು ಒಬ್ಬರೇ, ಅದು ಇನ್ನೊಂದು ಸ್ವಲ್ಪ ದಿನಕ್ಕೇನೋ ದಾಖಲೆ ಆಗಬಹುದು ಅಂತೆಲ್ಲ ಹೇಳಿದ್ರು ಅವರು. ಬಟ್ ಅದೆಲ್ಲ ನಮಗೂ ಗೊತ್ತಿರಲಿಲ್ಲ ಆವಾಗ, ಹೇಗೆ ದಾಖಲೆ ಮಾಡೋದು ಅದು ಇದು ಅಂತ. ಅದ್ರ ತಂಟೆಗೆ ಹೋಗಲಿಲ್ಲ ಅಷ್ಟೇ ನಾವು ಹಾಗೆ. ಬಟ್ ಅದು ತುಂಬ ಅಂದರೆ ಭಾಳ ಜನದ ಮೆಚ್ಚುಗೆ ಪಡೀತು. ಡಿಮ್ಯಾಂಡ್ ಕುಲಕರ್ಣಿ ಅಂತಲೇ ಅವರು ಇದಾಗಿದ್ದು ಅವಾಗ, ಒಂಥರ ಎಲ್ಲರೂ ಕೇಳೋದು, ಪ್ರಸಿದ್ಧಿ ಆಗಿದ್ದು. ಸಾಕಷ್ಟು ಕುಲಕರ್ಣಿಯವರ ವಿಚಾರಗಳನ್ನ ಮಾತಾಡ್ತಾ ಇದ್ದೀವಿ. ಇವಾಗ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ಇನ್ನಷ್ಟು ವಿಚಾರಗಳನ್ನ ನಾನು ಅವರ ಮಗನ ಜೊತೆಲಿ ಇಟ್ಕೊಂಡು ಮಾತಾಡಿದ್ರೆ ಅದಕ್ಕೆ ಇನ್ನೂ ತೂಕ ಬರುತ್ತೆ. ನಮ್ಮ ಸೌರಭ್ನ ಅವ್ರನ್ನ ಕರೆದು ಅವ್ರ ಹತ್ರ ಸಾಕಷ್ಟು ವಿಚಾರಗಳನ್ನ, ಅವ್ರ ತಂದೆ ಬಗ್ಗೆ, ಅವ್ರ ತಂದೆಯ ಕೆಲಸಗಳ ಬಗ್ಗೆ, ಅವ್ರ ತಂದೆಯ ಸಾಧನೆ ಬಗ್ಗೆ ಎಲ್ಲನೂ ಮಾತಾಡೋಣ. ಸೊ ಸೌರಭ್ ಜೊತೆ ಸರಣಿನ ಮುಂದುವರ್ಸೋಣ. ನನ್ನ ಮೇಲಿನ ಕೋಪನೂ ಅಪ್ಪ ಅಮ್ಮನ ಮೇಲೆ ತೀರಿಸ್ಕೊಳ್ಳೋರು, ಅದು ನನಗೆ ಇನ್ನೂ ತುಂಬ ನೆನಪಿರೋದು. ಅದ್ರ ಜೊತೆಗೆ ಮಗ ಅಂದರೆ ತುಂಬ ಪ್ರೀತಿ ಅವರಿಗೆ. ಒಂಥರ ಮಗನ್ನ ತುಂಬ ಕುರುಡಾಗಿ ಪ್ರೀತಿಸ್ತೀರ ಅಂತ ಎಷ್ಟೋ ಜನ ಹೇಳಿದ್ದು ಇದೆ ಅಪ್ಪನಿಗೆ.